ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಅಮರ್ಜಿತ್. ವೆಲ್ಕಮ್ ಟು ಅವರ್ ಹೋಮ್ ಸ್ಕ್ವೇರ್ ಹೋಮಿಯೋಪತಿ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಅಸ್ತಮಾ. ಅಸ್ತಮಾ ಅಂದರೇನು, ಅಸ್ತಮಾ ಯಾರಲ್ಲಿ ಹೆಚ್ಚು ಬರುತ್ತೆ, ಹಾಗಾಗಿ ಅಸ್ತಮಾಗೋಸ್ಕರ ಮನೆಯಲ್ಲಿಯೇ ಕಂಡುಕೊಳ್ಳುವಂಥ ಪರಿಹಾರಗಳೇನು, ಇದನ್ನೆಲ್ಲ ನಾನು ನಿಮಗೆ ಡಿಟೇಲ್ ಆಗಿ ಹೇಳ್ಕೊಡ್ತೀನಿ. ಇದನ್ನೆಲ್ಲ ತಿಳಿದುಕೊಳ್ಳಬೇಕಂದ್ರೆ ಕೊನೆಯ ತನಕ ಈ ವಿಡಿಯೋನ ವೀಕ್ಷಿಸ್ತಾ ಇರಿ. ಅಸ್ತಮಾ ಕಾಯಿಲೆ ಶ್ವಾಸಕೋಶದ ಕೆಳಭಾಗದ ಒಂದು ಕಾಯಿಲೆಯಾಗಿರುತ್ತೆ. ಇದರಲ್ಲಿ ಸ್ಪೆಷಲಿ ಶ್ವಾಸನಾಳಗಳು ಅದರಲ್ಲಿ ಇನ್ಫೆಕ್ಷನ್ ಆಗಿರೋದ್ರಿಂದ ಅತಿ ಹೆಚ್ಚಾಗಿ ಮ್ಯೂಕಸ್ ಸಿಕ್ರೇಷನ್ ಆಗುವುದರಿಂದ ಏರ್ ಟ್ಯೂಬ್ನ ರಂಧ್ರಗಳು ಚಿಕ್ಕದಾಗಿರುತ್ತೆ. ಅದಕ್ಕೋಸ್ಕರ ಉಸಿರಾಟದ ತೊಂದರೆ ಆಗುವುದು, ಅಂದರೆ ಉಸಿರು ಒಳಗಡೆ ತಗೊಳ್ಳುವಾಗ ಉಸಿರು ಬಿಡುವಾಗ ಕೂಡ ತೊಂದರೆ ಆಗುವಂಥ ಒಂದು ಕಂಡೀಷನ್ಸ್ ಡೆವಲಪ್ ಆಗಬಹುದು. ಇದಲ್ಲದೆ ಇದು ಯಾರಲ್ಲಿ ಬರುತ್ತೆ ಅನ್ನೋದು ಅಂದರೆ ತುಂಬ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ, ಅದು ಮಕ್ಕಳಾಗಬಹುದು ಅಥವಾ ವೃದ್ಧರಲ್ಲಿ ಕೂಡ ಕಾಣಬಹುದು. ಇದಲ್ಲದೆ ಅಡಲ್ಟ್ ಏಜಲ್ಲಿ ಕೂಡ ಅಂದರೆ ವಯಸ್ಕರಲ್ಲಿ ಕೂಡ ಈ ಪ್ರಾಬ್ಲಮ್ ಹೆಚ್ಚಾಗಿ ಕಾಣಬಹುದು. ಅದು ಯಾರಲ್ಲಿ ಅಂದರೆ ಸ್ಮೋಕಿಂಗ್ ಮಾಡುವವರಲ್ಲಿ, ಅಂದರೆ ಬ್ಯಾಡ್ ಹ್ಯಾಬಿಟ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್, ಹಾಗೂ ಸುಮ್ಮನೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಅತಿಯಾಗಿ ಮೆಡಿಸಿನ್ಸ್ಗಳ ದುರ್ಬಳಕೆಗಳಿಂದ ಕೂಡ ಈ ಪ್ರಾಬ್ಲಮ್ ಕಾಣಬಹುದು. ಅದಲ್ಲದೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ವಾತಾವರಣಾನುಸಾರವಾಗಿ ಪೊಲೆನ್ ಇರಬಹುದು, ಅತಿಯಾಗಿ ಕೋಲ್ಡ್ಗೆ ಯಾರು ಎಕ್ಸ್ಪೋಸ್ ಆಗ್ತಾರೆ ಅವರಲ್ಲಿ ಕೂಡ ಕಾಣಬಹುದು, ಅತಿಯಾಗಿ ಧೂಳಿಗೆ ಯಾರು ಎಕ್ಸ್ಪೋಸ್ ಆಗ್ತಾರೆ ಅವರಲ್ಲಿ ಕಾಣಬಹುದು. ದೆನ್ ಕೆಲವೊಂದು ವೃತ್ತಿಗಳಲ್ಲಿ, ಇವಾಗ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡುವಂಥವ್ರು ಇರ್ಬೋದು, ಧೂಳು ಹೆಚ್ಚು ಯಾವ ಒಂದು ಪ್ರದೇಶದಲ್ಲಿ ಇರುತ್ತೆ ಅವರಲ್ಲಿ ಕೂಡ ಈ ಪ್ರಾಬ್ಲಮ್ ಕಾಣಬಹುದು. ಇದಲ್ಲದೆ ಸಿಸ್ಟಮಿಕ್ ಕಾಸಸ್ಗಳು ಅಂದರೆ ಯಾರಲ್ಲಿ ಹೆಚ್ಚು ಬೇರೆ ಬೇರೆ ತೊಂದರೆಗಳಿರ್ಬೋದು, ಲೈಕ್ ಡಯಾಬಿಟಿಸ್ ಆಗಲಿ, ಥೈರಾಯ್ಡ್ ಆಗಲಿ, ಈ ಒಂದು ಕಾರಣಗಳಿಂದ ರೆಸ್ಪಿರೇಟರಿ ಸಿಸ್ಟಮ್ಗೆ ಎಫೆಕ್ಟ್ ಆಗಿ ಅವರಲ್ಲಿ ಕೂಡ ಈ ಸಮಸ್ಯೆ ಕಾಣಬಹುದು. ಇದಲ್ಲದೆ ದೈಹಿಕ ಹಾಗೂ ಮಾನಸಿಕ ಕಾರಣಗಳು ಕೆಲವೊಂದಿದೆ. ದೈಹಿಕವಾಗಿ ಅಂದರೆ ಅತಿ ಹೆಚ್ಚಾಗಿ ನಮ್ಮ ದೇಹದ ಮೇಲೆ ಒತ್ತಡ ಬರುವಂಥದ್ದು, ಅಥವಾ ಯಾವುದೇ ರೀತಿಯಾದಂಥ ಆ್ಯಕ್ಟಿವಿಟೀಸ್ಗಳಿಲ್ಲದೆ ಇರುವಂಥದ್ದು, ಒಂದು ನಿರ್ದಿಷ್ಟವಾಗಿ ಒಂದು ಅರ್ಧ ಗಂಟೆಯಿಂದ 40 ಮಿನಿಟ್ಸ್ವರೆಗೂ ವಾಕಿಂಗ್ ಮಾಡಬೇಕು, ಅದರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡದೇ ಇರೋರಲ್ಲಿ ಕೂಡ ಈ ಒಂದು ಸಮಸ್ಯೆ ಕಾಣಬಹುದು. ಅದಲ್ಲದೆ ಇಲ್ಲಿ ಮಾನಸಿಕವಾಗಿ ತುಂಬ ಚಿಂತೆಗೊಳಗೊಂಡಿರುವಂಥದ್ದು, ಅಥವಾ ಏನೋ ಒಂದು ಡಿಸಪಾಯಿಂಟ್ಮೆಂಟ್ಸ್ಗಳಲ್ಲಿ ಲೈಫಲ್ಲಿ ಫೇಲ್ಯೂರ್ಸು. ಸೊ ಅದಲ್ಲದೆ ನಾವು ನೈಟ್ ಔಟ್ ವರ್ಕ್ ಮಾಡುವಂಥದ್ದು, ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಲಿ, ಮೆಟ್ರೋ ಸಿಟೀಸ್ಗಳಲ್ಲಾಗಲಿ ನಾವು ತುಂಬ ನೋಡ್ತಾ ಇರ್ತೀವಿ. ಅಂದರೆ ನಿದ್ದೆ ಇಲ್ಲದೆ ಇರುವಂಥ ವರ್ಕ್ ಮಾಡುವಂಥ ಅವರಲ್ಲಿ ಕೂಡ ಈ ಒಂದು ಸಮಸ್ಯೆ ಕಾಣಬಹುದು ಅಂತ ಅನ್ಬೋದು. ಸೊ ಇದರಲ್ಲಿ ಇನ್ನೂ ಒಂದು ಮುಖ್ಯವಾದ ಕಾರಣ ಅಂದರೆ ಅಸ್ತಮಾಗೋಸ್ಕರ ಜೆನೆಟಿಕಲ್ ಫ್ಯಾಕ್ಟರ್ಸ್. ಯಾವ ಪೇರೆಂಟ್ಸಲ್ಲಿ ಈ ಒಂದು ಸಮಸ್ಯೆ ಇರುತ್ತೋ ಅವರ ಮಕ್ಕಳಲ್ಲಿ ಬರುವಂಥ ಚಾನ್ಸಸ್ಗಳು ಹೆಚ್ಚಾಗಿ ಕಾಣಿಸುತ್ತೆ. ಅಸ್ತಮಾ ಅಂದರೇನು ಹಾಗೂ ಅದರ ಕಾರಣಗಳೇನು ಅಂತ ತಿಳಿದುಕೊಂಡಿದ್ದೀರಿ. ಇವಾಗ ಅಸ್ತಮಾ ಕಾಯಿಲೆಯ ರೋಗ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಅಸ್ತಮಾ ರೋಗದ ಲಕ್ಷಣಗಳೇನು ಅಂತಂದರೆ ಮುಖ್ಯವಾಗಿ ಕೆಮ್ಮು ಜೊತೆ ಕಫ ಬರುವಂಥದ್ದು. ಆ ಕಫ ಗ್ರೀನಿಶ್ ಇರ್ಬೋದು, ಹಳದಿ ಬಣ್ಣದಿರ್ಬೋದು, ಅಥವಾ ಒಂಥರ ಕಪ್ಪು ಆಗಿ ಕೂಡ ಇರ್ಬೋದು. ಸಮ್ಟೈಮ್ಸ್ ಬ್ಲಡ್ ಸ್ಫೋಟಮ್ಸ್ಗಳು ಕೂಡ ಕಾಣಿಸ್ಕೊಳ್ಬೋದು. ಇದರ ಜೊತೆಗೆ ಈ ಶ್ವಾಸನಾಳಗಳಲ್ಲಿ ಊತ ಇರೋದರಿಂದ ವಿಸಿಲ್ ಸೌಂಡ್ ಥರ, ವೀಸಿಂಗ್ ಸೌಂಡ್ ಅಂತ ಕರಿತೀವಿ. ಆ ವೀಸಿಂಗ್ ಸೌಂಡ್ ಉಸಿರು ಒಳಗಡೆ ತಗೊಳ್ಳುವಾಗ ಹಾಗೂ ಹೊರಗಡೆ ಬಿಡುವಾಗ ಕೂಡ ಕಾಣಿಸ್ಕೊಳ್ತಾ ಇರ್ಬೋದು. ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಈ ಶ್ವಾಸನಾಳದ ಟ್ಯೂಬ್ಗಳಲ್ಲಿ ಊತ ಬಂದಾಗ ಏನಾಗುತ್ತೆ, ಕಫ ಎಕ್ಸಸ್ ಕಲೆಕ್ಷನ್ ಆಗಿದಾಗ ಚೆಸ್ಟ್ ಟೈಟ್ನೆಸ್ ಅಂದರೆ ಎದೆಯಲ್ಲಿ ಒಂದು ಬಿಗಿತ ಅಥವಾ ಎದೆ ಹಿಡಿತ, ಉಸಿರಾಡೋದ್ರಲ್ಲಿ ತೊಂದರೆ ಉಂಟಾಗಬಹುದು. ಸಮ್ಟೈಮ್ಸ್ ನೋವು ಕೂಡ ಉಂಟಾಗಬಹುದು, ಚೆಸ್ಟ್ ಪೇಯ್ನ್ ಆ ಥರ. ಇದ್ರ ಜೊತೆಗೆ ಫೀವರ್ ಬರುವಂಥದ್ದು, ಜ್ವರ ಜೊತೆಗೆ ಚಳಿ ಇರುವಂಥದ್ದು, ಸುಸ್ತಾಗುವಂಥದ್ದು. ಸಮ್ಟೈಮ್ಸ್ ಒಂದು 10 ಸ್ಟೆಪ್ ನಡೆಯೋದಕ್ಕೋಸ್ಕರ ಪ್ರಾಬ್ಲಮ್ ಆಗಿಬಿಡುತ್ತೆ, ತುಂಬ ಉಪ್ಸ ಬರುವಂಥ ಕಂಡೀಷನ್ಸ್ ಕಾಣಬಹುದು. ಸೊ ಇದರ ಜೊತೆಗೆ ಅನೀಸಿನೆಸ್ ಕಂಪ್ಲೀಟ್ಲಿ ಇರಬಹುದು ಅಂತ ಹೇಳ್ಬೋದು. ಇದಲ್ಲದೆ ಈ ರೋಗ ಲಕ್ಷಣ ಜೊತೆಗೆ ಈ ರೋಗ ಲಕ್ಷಣಗಳು ಹೆಚ್ಚಾಗಲು ಅಥವಾ ಉಲ್ಬಣವಾಗಲು ಕಾರಣಗಳು, ಅದಕ್ಕೆ ನಾವು ಅಸ್ತಮ್ಯಾಟಿಕ್ ಟ್ರಿಗರ್ಸ್ ಅಂತ ಕರಿತೀವಿ. ಈ ಟ್ರಿಗರ್ಸ್ ಅಂತಂದರೆ ಇಂಟ್ರಿನ್ಸಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಅಂದರೆ ಬಾಡಿಯ ಒಳಗಡೆ ಆಗುವಂಥ ಚೇಂಜಸ್ ಡ್ಯೂ ಟು ಮೆನಿ ರೀಸನ್ಸ್. ಆ್ಯಂಡ್ ಎಕ್ಸ್ಟೆನ್ಸಿಕ್ ಫ್ಯಾಕ್ಟರ್ಸ್ ಅಂದರೆ ಹೊರಗಡೆ ಅಂದರೆ ವಾತಾವರಣದಲ್ಲಿ ಆಗುವಂಥ ಚೇಂಜಸ್ಸಿಂದ ಕೂಡ ಈ ಒಂದು ಪ್ರಾಬ್ಲಮ್ಸ್ ಬರಬಹುದು. ಅದರಿಂದ ಅಲರ್ಜಿಕ್ ರಿಯಾಕ್ಷನ್ ಉಂಟಾಗಿ ಅಸ್ತಮಾ ಅಟ್ಯಾಕ್ ಬಂದ್ಬಿಡುತ್ತೆ. ಸೊ ಇದಲ್ಲದೆ ಇನ್ನಿತರ ಎಕ್ಸ್ಟೆನ್ಸಿಕ್ ಫ್ಯಾಕ್ಟರ್ಸಿಕ್ ಅಂತಂದರೆ ಮುಖ್ಯವಾಗಿ ಊದುಬತ್ತಿ ಇರ್ಬೋದು, ಸಾಂಬ್ರಾಣಿ ಇರಬಹುದು, ಅಥವಾ ಸ್ಟ್ರಾಂಗ್ ಓಡರ್ ಇರುವಂಥ ಡಿಯೋಡ್ರಿನ್ ಇರ್ಬೋದು,
ದೆನ್ ಕೆಲವೊಂದು ಫ್ಲವರ್ಸ್ಗಳ ಸ್ಮೆಲ್ ಇರಬಹುದು. ಸೊ ಇದೆಲ್ಲ ಎಕ್ಸ್ಟೆನ್ಸಿವ್ ಫ್ಯಾಕ್ಟರ್ ಆಗಿ ಸೊ ನಮ್ಮ ಅಸ್ತಮ್ಯಾಟಿಕನ್ನು ಹೆಚ್ಚು ಮಾಡುತ್ತೆ ಅಂತ ಅನ್ಬೋದು. ಸೊ ಇದಲ್ಲದೆ ಇನ್ನೂ ನಮ್ಮಲ್ಲಿ ಇಂಟೆನ್ಸಿವ್ ಫ್ಯಾಕ್ಟರ್ಸ್ ನೋಡಬೇಕು ಅಂತಂದರೆ ಸ್ಟ್ರೆಸ್ ಇರ್ಬೋದು ಅಥವಾ ಹಾರ್ಮೋನಲ್ ಫ್ಯಾಕ್ಟರ್ಸ್ ಇರಬಹುದು. ಕೆಲವೊಂದು ಸಾರಿ ಈ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಲೈಕ್ ಕೋಲ್ಡ್ ಆಗಲಿ ಅಥವಾ ರಿನೈಟಿಸ್ ಆಗಲಿ, ಸೈನಸೈಟಿಸ್ ಆಗಲಿ, ಟಾನ್ಸಿಲೈಟಿಸ್ ಆಗಲಿ, ಇದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಸಿಗದೇ ಇದ್ದಾಗ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಎಂಟರ್ ಆಗಿ ಅದರಿಂದ ಕೂಡ ಅಸ್ತಮಾ ಟ್ರಿಗರ್ ಆಗಬಹುದು. ಇದಲ್ಲದೆ ರೆಸ್ಪಿರೇಟರಿ ಹಾಗೂ ಸ್ಕಿನ್ ಸಿಸ್ಟಮ್ ಅಂದರೆ ನಮ್ಮ ಬಾಡಿಯಲ್ಲಿ ಇರೋ ಒಂದು ಸ್ಕಿನ್ ಸಿಸ್ಟಮ್ ಒಂದು ದೊಡ್ಡ ಅಂಗ, ಹಾಗೆ ಲಂಗ್ಸ್ಗೂ ಇಂಟರ್ಲಿಂಕ್ಡ್ ಇರುತ್ತೆ. ಸೊ ಯಾವಾಗ ಸ್ಕಿನ್ ಸಿಂಪ್ಟಮ್ಸ್ ಸಪ್ರೆಸ್ ಮಾಡಿದಾಗ ಸೊ ಲಂಗ್ಸ್ ಪ್ರಾಬ್ಲಮ್ಸ್ಗಳು ಉಲ್ಬಣವಾಗುತ್ತೆ. ಅಂದರೆ ಸ್ಕಿನ್ ಏನಾದರೂ ಎಕ್ಸಿಮಾ ಆಗಲಿ, ಡರ್ಮಟೈಟಿಸ್ ಆಗಲಿ, ಫಂಗಲ್ ಇನ್ಫೆಕ್ಷನ್ ಆಗಲಿ, ಏನೇ ಒಂದು ಸ್ಕಿನ್ ಪ್ರಾಬ್ಲಮ್ಗೆ ನಾವು ಎಕ್ಸ್ಟರ್ನಲ್ ಆಗಿ ಏನೋ ಒಂದು ಅಪ್ಲಿಕೇಶನ್ ಮಾಡಿದಾಗ ರೆಸ್ಪಿರೇಟರಿ ಪ್ರಾಬ್ಲಮ್ಗಳು ಜಾಸ್ತಿ ಆಗಬಹುದು. ಏನಪ್ಪ ಅಸ್ತಮಾ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿದೆ, ಅಸ್ತಮಾದಿಂದ ತುಂಬ ಕಾಂಪ್ಲಿಕೇಶನ್ ಆಗುತ್ತೆ, ಇಷ್ಟೊಂದೆಲ್ಲ ಸಫರಿಂಗ್ಸ್ ಇದೆ ಅಂತ ಸೊ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. ಇದಕ್ಕೆ ಲೈಕ್ ಸಿಂಪ್ಟಮ್ಸ್ ಅನುಸಾರವಾಗಿ ಮನೆಯಲ್ಲಿ ಕೂಡ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೋದು. ಈ ಒಂದು ಮ್ಯಾನೇಜ್ಮೆಂಟ್ ಏನು ಅಂತಂದರೆ ಸಿಂಪಲ್ ಆಗಿ ಸಾಧಾರಣವಾಗಿ ಮನೆಯಲ್ಲಿ ಸಿಗುವಂಥ ಒಂದು ಲೈಕ್ ಪದಾರ್ಥಗಳಿಂದ ಕೂಡ ಪರಿಹಾರ ಕಂಡುಹಿಡ್ಕೊಳ್ಕೋಬೋದು. ತಕ್ಷಣವಾಗಿ ರಿಲೀಫ್ ಸಿಗುತ್ತೆ. ಇವಾಗ ಕೆಮ್ಮು, ಕಫ, ಎಕ್ಸಸ್ ಆಗಿ ವೀಸಿಂಗು, ಸೊ ಈ ಥರ ಎಲ್ಲ ಇದ್ದಾಗ ತುಳಸಿ ಎಲೆಗಳು ಲೈಕ್ ಡೈಲಿ 1-2 ತಿಂದ್ರೂ ಹೆಲ್ಪ್ ಆಗುತ್ತೆ. ಅದಲ್ಲದೆ ಲೈಕ್ ಈರುಳ್ಳಿ ರಸ ಹಾಗೂ ಜೇನುತುಪ್ಪ, ಸೊ ಎರಡು ಒಂದೊಂದು ಸ್ಪೂನ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸೊ ಊಟ ಆದ ನಂತರ ಲೈಕ್ ನೀರು ಸೇವನೆ ಮಾಡಿದ ಮೇಲೆ ಇದು 1 ಸ್ಪೂನ್ ಕುಡಿದಾಗ ಏನಾಗುತ್ತೆ ಅಂದರೆ ಸೊ ಈ ಒಂದು ಕಫ ಎಕ್ಸಸ್ ಆಗಿ ಕಲೆಕ್ಷನ್ ಆಗೋದನ್ನು ತಪ್ಪಿಸಬಹುದು. ಸೊ ಸಫರಿಂಗ್ಸನ್ನು ಕಡಿಮೆ ಮಾಡಬಹುದು. ಇದಲ್ಲದೆ ಕೆಲವೊಂದು ಎಕ್ಸಸೈಸಸ್ಗಳು ಅಂದರೆ ಬ್ರೀದಿಂಗ್ ಎಕ್ಸಸೈಸಸ್, ಸೊ ಆದಷ್ಟು ಹೆವಿ ಲಿಫ್ಟಿಂಗನ್ನು ಕಡಿಮೆ ಮಾಡಬೇಕು. ಸೊ ಸಾಧಾರಣವಾಗಿ ಕುತ್ಕೊಂಡು ಮಾಡುವಂಥ ಎಕ್ಸಸೈಸಸ್ಗಳು ಅಂತಂದರೆ ಸೊ ಲೈಕ್ ಬ್ರೀದಿಂಗ್ ಎಕ್ಸಸೈಸಸ್ ಅಂದರೆ ಪ್ರಾಣಾಯಾಮ. ಸೊ ಪ್ರಾಣಾಯಾಮದಲ್ಲಿ ಅಂದರೆ ನಾಡಿ ಶುದ್ಧಿ ಪ್ರಾಣಾಯಾಮ ಇರುತ್ತೆ, ಕಪಾಲಭಾತಿ ಇರುತ್ತೆ. ಸೊ ಈ ಒಂದು ಪ್ರೊಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಉಸಿರಾಟದ ಕ್ರಿಯೆಯಲ್ಲಿ ಸೊ ಒಂದು ಉತ್ತೇಜನ ಕ್ರಿಯೆಯಿಂದ ಏನಾಗುತ್ತೆ ಅಂದರೆ ಪ್ರಾಪರ್ ಆಗಿ ಇನ್ಹೇಲ್ ಮತ್ತು ಎಕ್ಸೇಲ್, ಸೊ ಲಂಗ್ಸ್ಗಳಿಗೂ ಕೂಡ ಬೂಸ್ಟಿಂಗ್ ಸಿಗುತ್ತೆ. ಇದರಿಂದ ಲಂಗ್ಸ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಎಕ್ಸೇಲ್ ಆಗಿಬಿಡುತ್ತೆ. ಸೊ ಇದರ ಜೊತೆಗೆ ಲೈಕ್ ಇನ್ನೂ ನಿಮಗೆ ಸಂಪೂರ್ಣವಾಗಿ ಈ ಒಂದು ಪ್ರಾಬ್ಲಮಿಂದ ದೂರ ಹೋಗಬೇಕು ಅಂದರೆ ಈ ಮ್ಯಾನೇಜ್ಮೆಂಟಿಂದ ನಿಮಗೆ ರಿಲೀಫ್ ಸಿಗಬಹುದು. ಸೊ ಸಂಪೂರ್ಣ ಇದರಿಂದ ಗುಣಮುಖ ಹೊಂದಬೇಕು, ಯಾವುದೇ ಪ್ರಾಬ್ಲಮ್ ಇರಬಾರ್ದು ನಮ್ಮ ಇದರಲ್ಲಿ ಅಂದರೆ ಸೊ ಅಸ್ತಮಾ ಸಂಪೂರ್ಣ ಕ್ಯೂರ್ ಆಗಬೇಕು ಅಂದರೆ ಸೊ ಒಮೆಸ್ಕ್ವೇರ್ ಹೋಮಿಯೋಪತಿ ಟೀಮ್ ಇದ್ದೇ ಇದೆ. ಸೊ ನಿಮ್ಮೊಂದಿಗೆ ಸದಾಕಾಲ. ಸೊ ಎನಿಥಿಂಗ್ ಲೈಕ್ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಅಥವಾ ಇದರಲ್ಲಿ ನಾನು ಸಂಪೂರ್ಣ ಮಾಹಿತಿ ಸಿಕ್ಕಿದಲ್ಲಿ ಸೊ ಒಂದ್ಸಾರಿ ಲೈಕ್ ಈ ಲೈಕ್ ಬಟನ್ ಒತ್ತಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.